ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷಿ ಖುಷಿ ನೆನಪು ಕನ್ನಡ ಬ್ಲಾಗ್ಸ್. ಎಷ್ಟೋ ದಿನ ಆಗಿತ್ತು ವಿಡಿಯೋ ಮಾಡಿ. 1 ಇಯರ್ ಬ್ಯಾಕ್ ಸರಸ್ವತಿ ಪೂಜೆ ಮಾಡಿದ್ದೆ. ಟ್ಯೂಷನ್ ನಡೆಸ್ತಿದ್ದೆ ನಾನು 3 ಇಯರ್ಸ್ 4 ಇಯರ್ಸಿಂದ ಅನಿಸುತ್ತೆ ಮೋಸ್ಟ್ಲಿ. ಲಾಸ್ಟ್ ಇಯರು ಟ್ಯೂಷನ್ನ ಸ್ಟಾಪ್ ಮಾಡೋದ ಅಂತ ಸರಸ್ವತಿ ಪೂಜೆ ಮಾಡಿದೆ ನಾನು. ಆ ವಿಡಿಯೋನ ಇವತ್ತು ಶೇರ್ ಮಾಡೋದ ಅಂದ್ಕೊಂಡಿದ್ದೀನಿ. ಐ ಥಿಂಕ್ ಓನ್ಲಿ 3 ಮಿನಿಟ್ಸ್ ಆರ್ 4 ಮಿನಿಟ್ಸ್ ಇದೆ ಅಷ್ಟೇ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಒಂದು ಮೆಮೊರೀಸ್ ಥರ ಇರುತ್ತೆ. ನಾನು ಯಾವಾಗೇ ಯೂಟ್ಯೂಬ್ ಚಾನಲ್ ತಕ್ಕ ನೋಡಿದ್ರು ಈ ವಿಡಿಯೋನ ನೋಡ್ಬೋದು, ತುಂಬ ಖುಷಿ ಆಗುತ್ತೆ. ಇವಾಗೂ ಟ್ಯೂಷನ್ ನಾನು ಮಿಸ್ ಮಾಡ್ತಾಯಿದ್ದೀನಿ. ನಾನು MBA ಓದ್ತಿದ್ದಾಗಿಂದನೂ ಟ್ಯೂಷನ್ ಮಾಡ್ತಿರೋದು. 1 ಇಯರ್ಗೆ 40 ಸ್ಟೂಡೆಂಟ್ಸ್ ಆ ಥರನೂ ಹ್ಯಾಂಡಲ್ ಮಾಡಿದ್ದೀನಿ. ಇವಾಗೂ ಒಂದೊಂದು ಸತಿ ಸ್ಟೂಡೆಂಟ್ಸ್ ಸಿಕ್ಕಿದ್ರೆ, ಮಕ್ಕಳುಗಳು ಸಿಕ್ಕಿದ್ರೆ ಅಕ್ಕ ಅಂತ ಮಾತಾಡಿಸ್ತಾರೆ. ತುಂಬ ಖುಷಿ ಆಗುತ್ತೆ ಅದು. ಅದಾದಮೇಲೆ ವರ್ಕಿಗೆ ಜಾಯಿನ್ ಆದಾಗೂ ನೈಟ್ ಶಿಫ್ಟ್ ಇತ್ತು ನಂದು. ಮಿಡ್ನೈಟ್ 1 o'clock to 10 o'clock ಇತ್ತು ಮಾರ್ನಿಂಗು. ಅದರಿಂದ ಟೈಮ್ ಇತ್ತು ಅಂತ ನಾನೇನು ಮಾಡ್ತಿದ್ದೆ, ಟ್ಯೂಷನ್ನ ಸ್ಟಾಪ್ ಮಾಡಲಿಲ್ಲ. 2 ಇಯರ್ಸು ಮಾಡಿದ್ದೀನಿ ಟ್ಯೂಷನು. ಕಂಪ್ನಿಗೆ ಹೋಗ್ತಾನು 2 ಇಯರ್ಸು ಮಾಡಿದ್ದೆ. ಆಫೀಸಲ್ಲಿ ಏನೇ ಟೆನ್ಷನ್ ಇದ್ದರೂ, ಲೈಫಲ್ಲಿ ಏನೇ ಟೆನ್ಷನ್ ಇದ್ದರೂ ಮಕ್ಕಳ ಜೊತೆ ಮಾತಾಡ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಎಲ್ಲ ಮರ್ತೋಗ್ತೀವಿ. ಅದರಿಂದ ನಾನು ಮೈನು ಟ್ಯೂಷನ್ನ ಸ್ಟಾಪ್ ಮಾಡಿದಂತೆ ರೆಗ್ಯುಲರಾಗಿ ಮಾಡ್ಕೊಂಡು ಹೋಗ್ತಾಯಿದ್ದು. ಎಷ್ಟು ಜನ ಈ ವಿಡಿಯೋ ನೋಡ್ತಾರೆ ಗೊತ್ತಿಲ್ಲ. ಸ್ಟೂಡೆಂಟ್ಸು, ಪೇರೆಂಟ್ಸು ನೋಡ್ತಾರೆ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿ ನಡೀತಿದೆ ಅನ್ಕೋತೀನಿ. 1 ಇಯರ್ ಬ್ಯಾಕಿಂದನೂ ಈ ವಿಡಿಯೋನ ಎಡಿಟ್ ಮಾಡಿ ಯೂಟ್ಯೂಬ್ಗೆ ಹಾಕೋದ ಅಂದ್ಕೊಂಡು ಮತ್ತೆ ಹೋಗ್ತಾನೆ ಇದ್ದೆ. ಇವತ್ತು ಗ್ಯಾಲ್ರಿಯಲ್ಲಿ ನೋಡ್ಬೇಕಾದ್ರೆ ವಿಡಿಯೋ ಸಿಕ್ತು. ಸರಿ, ಟೈಮ್ ಮಾಡ್ಕೊಂಡು ಎಡಿಟಿಂಗ್ ಮಾಡಿ ಹಾಕ್ಬಿಡೋದ ಅಂದ್ಕೊಂಡೆ. ಮೊಬೈಲಲ್ಲಿ ಯಾವಾಗಾರ ಡಿಲೀಟ್ ಮಾಡಿದ್ರೆ ನನಗೆ ಈ ವಿಡಿಯೋ ತಿರ್ಗಾ ಸಿಗೋಲ್ಲ, ಈ ಮೆಮೊರೀಸು ತಿರ್ಗಾ ಸಿಗೋಲ್ಲ ನನಗೆ. ಅದರಿಂದನೇ ಇವತ್ತು ಬಿಡು ಮಾಡಿ ಹಾಕ್ತಾಯಿದ್ದೀನಿ ನಾನು. ಆಫೀಸಲ್ಲೂ ಎಷ್ಟೊಂದು ಜನ ಕೇಳಿದ್ದಾರೆ, ಇಲ್ಲಿ ನೈಟ್ ಶಿಫ್ಟ್ ಮಾಡ್ತಿದ್ಯಾ, ಅದರಲ್ಲೂ 1 to 10 ತಿರ್ಗಾ ಮನೆಗೆ ಹೋಗಿ ನಿದ್ದೆ ಮಾಡೋದ್ರಲ್ಲೇ ಆಗುತ್ತೆ, ಅದರಲ್ಲೂ ಎದ್ದು ಟ್ಯೂಷನ್ ಮಾಡ್ತಿದ್ಯಾ, ನಿನಗೆ ರಿಸ್ಕ್ ಆಗಲ್ವಾ ಅಂತ ಕೇಳಿದ್ದಾರೆ ಎಷ್ಟೊಂದು ಜನ. ಆದರೆ ನಾನೇನು ರಿಪ್ಲೈ ಮಾಡ್ತಿದ್ದೆ ಅಂದರೆ, ಪರವಾಗಿಲ್ಲ ನಿದ್ದೆ ಮಾಡ್ತೀನಿ ನಾನು, ಆದರೆ ಮಕ್ಕಳಿಗೆ ನನ್ನಿಂದ ಎಷ್ಟು ವಿದ್ಯಾಭ್ಯಾಸ ಕೊಡೋಕ್ಕಾಗುತ್ತೆ ಅವ್ರಿಗೆ ಕೊಡೋದ ಅಂತ. ಅದರಲ್ಲೂ ನಾನು ರೀಸನಬಲ್ ಪ್ರೈಸಾಗೆ ತೊಗೋತಿದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಮಕ್ಕಳೇ, ನೀವು ಯೂಟ್ಯೂಬಲ್ಲಿ ಬಂದಿದ್ದೀರಾ ಅಂತ ಖುಷಿಯಾಗಿರುತ್ತೆ ಅಂದ್ಕೊಂಡಿರ್ತೀನಿ. ಬಾಯ್ ಬಾಯ್.